ರಭಸವಾಗಿ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಬ್ಯಾಂಕನ್ನು ಉಳಿಸಿ ಬೆಳೆಸೋದು ಅವ್ರ ಧರ್ಮದವ್ರು ತಿಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಇವತ್ತು ನಾನು ಹೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ನಿಧಾನಕ್ಕೆ DCC ಅಂದರೆ BDCC ಬ್ಯಾಂಕ್ ಜಾರಕಿಹೊಳಿಯವರ ಒಂದು ಸುಪರ್ದಿಗೆ ಅವರು ಬಯಸಂಥ ವ್ಯಕ್ತಿ ಅಧ್ಯಕ್ಷ ಉಪಾಧ್ಯಕ್ಷ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದರೆ, ಇನ್ನುಳಿದ ಸಮುದಾಯ ಅನ್ನೋಕ್ಕಿಂತ ಇನ್ನುಳಿದ ನಾಯಕರಿಗೆ ಇಲ್ಲೇ ಒಂದು ರೀತಿ ಏನಪ್ಪ ಬರ್ರಿ ಹೋಗ್ರಿ ಕೊಡ್ರಿ ಚಾ ಕೂಡ ಹೋಗಿಬಿಡ್ರಿ ಅತಿಥಿ ಗ್ಯಾಸ್ ಇದ್ದಂಗೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇದರಿಂದಾಗಿ ಸಹಜವಾಗಿ DCC ಬ್ಯಾಂಕ್ನಲ್ಲಿ ಫೈನಲ್ ಮಾತು ಯಾರು ನಡೀತಿದೆ ಅಂತೇಳಿ ಬಿಡಿಸಿ ಹೇಳಬೇಕಾಗಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಇದು ಅಂದುಕೊಂಡಷ್ಟು ಸುಲಭನಾ ಅಂತ ಇನ್ನೂ ಒಂದಿಷ್ಟೆಲ್ಲೋ ಮಾತುಗಳು ಅನಿಸ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಗೊತ್ತಿದ್ದ ವಿಷಯದ ಟೆಲಿಕಾಸ್ಟ್ ಇಲ್ಲಿ ಬೆಳಗಾವಿ ಸಪೋರ್ಟ್ ಪೂರ್ತಿಯಾಗಿ ಇದು ನಮ್ಮ ಜಾರಕಿಹೊಳಿ ಕುಟುಂಬದ ಅಂಡರ್ದಲ್ಲಿ ಹೋಯ್ತಪ್ಪ ಅಂತಂದ್ರೆ ಬೆಳಗಾವಿ ಇದ್ದಿದ್ದು ಅದು ಬೆಳಗಾವಿ DCC ಬ್ಯಾಂಕು. ಸಹಜವಾಗಿ ಮುಂದಿನ ಸ್ಟೆಪ್ ಈಗಾಗಲೇ ಎಲ್ಲರೂ ಗೊತ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ 2022 ಈಗಂತಲ್ಲ. ಆ ದಿಶೆಯಲ್ಲೇ ತಮ್ಮ ಶಕ್ತಿ ಇನ್ನೂ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪು ಆಗ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾಕಪ್ಪ ಅಂತಂದ್ರೆ ಬೆಳಗಾವಿ ದೊಡ್ಡ ಕ್ಷೇತ್ರದ, ಬೆಂಗಳೂರು ಬಿಟ್ಟರೆ ಬೆಂಗಳೂರಲ್ಲಿ ಈಗಾಗಲೇ ನಮ್ಮ ಕನಕಪುರದ ನಮ್ಮ DKC ಹಿಡ್ಕೊಂಡು ಕೂತಿದ್ದಾರೆ. ಅದನ್ನು ಬೆಂಗಳೂರು ಹಿಡ್ಕೊಂಡು, ಮೈಸೂರಿನ ಸಿದ್ದರಾಮಯ್ಯ ಹಿಡ್ಕೊಂಡಿದ್ದಾರೆ. ಅವರ ಒಂದೆಲ್ಲ ಇವತ್ತು ಬೆಳಗಾವಿ ಜಾರಕಿಹೊಳಿಯವರ ಸುಪರ್ದಿಗೆ ಬಂದಿದ್ದರಿಂದಾಗಿ ಈ 2028 ಮುಖ್ಯಮಂತ್ರಿ ಚುನಾವಣೆ ಭಯಂಕರ ಸ್ಟಫ್ ಆಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ನಿಲ್ಲಬಹುದು ಏನೋ ಅನ್ನುವಂಥದ್ದು.